ಈಗ ನಮ್ಮ ಜಾತಕ ನೆಗೆಟಿವ್ ಆಗಿದೆ ಅಂತ ಅಕ್ಸೆಪ್ಟ್ ಮಾಡೋಣ, ಅಥವಾ ವಿವಾಹ ಕೂಟದಲ್ಲಿ ಕಮ್ಮಿ ಬಂದಿದೆ, ಯಾಕೋ ನಮಗೆ ಬಲ ಸಿಗ್ತಾ ಇಲ್ಲ ಅಂದ್ರೆ ಆ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ಜಾತಕದಲ್ಲಿ ವಿವಾಹ ಆಗ್ತಕ್ಕಂಥ ಮುಹೂರ್ತ ಎಷ್ಟು ಪ್ರಶಸ್ತವಾಗಿದೆ, ಲಗ್ನದಲ್ಲಿ ಯಾವ ಗ್ರಹ ಇದೆ, ಲಗ್ನದ ಸಪ್ತಮ ಸ್ಥಾನ ಶುದ್ಧವಾಗಿದೆ, ಯಾವ ಗ್ರಹ ಲಗ್ನದ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದೆ, ಲಗ್ನವನ್ನು ಯಾವ ಗ್ರಹ ವೀಕ್ಷಣೆ ಮಾಡ್ತಾ ಇದೆ, ಇದೆಲ್ಲವನ್ನ ಕ್ಲೀನಾಗಿ ಅನಲೈಸ್ ಮಾಡಿ ಆ ಮುಹೂರ್ತದಲ್ಲಿ ವಿವಾಹವನ್ನು ಆದಾಗ ಅದು ತುಂಬ ಫಲಗಳನ್ನು ಕೊಡ್ತಕ್ಕಂಥದ್ದನ್ನು ಕಾಣ್ಬೋದು. ಯಾತಕ್ಕೆ ಅಂದರೆ ಒಂದೊಂದು ಗ್ರಹ ಒಂದು ಲಗ್ನದಲ್ಲಿ ಇದ್ದಾಗ ಅದರ ಇಷ್ಟಿಷ್ಟು ದೋಷಗಳನ್ನು ಮೈನಸ್ ಮಾಡುತ್ತೆ ಅಂತಕ್ಕಂಥದ್ದು ಅದೇ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ವಿವಾಹವನ್ನು ನಾನು ಮುಹೂರ್ತ ವಿಚಾರದಲ್ಲೂ ಸಮೇತವಾಗಿ ನಾನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಯಾತಕ್ಕೆ ಅಂತಂದರೆ ಇದು ಒಂದು ವಿಚಿತ್ರವಾದಂತಹ ಶಾಸ್ತ್ರವನ್ನು ಈಗ ಹೌದು ತಂತ್ರಸಾರವನ್ನು ಅನುಸಾರ ಮಾಡ್ತಾರೆ, ಒಪ್ಕೊಳ್ಳೋಣ. ಈಗ ಅವರಿಗೆ ಆ ದೇವಿಯ ಮೇಲೆ, ಲಿಂಗಭೈರವಿಯ ಮೇಲೆ ಅಪಾರವಾದ ನಂಬಿಕೆ ಇದೆ, ಆ ದೇವಿಯನ್ನು ನಂಬಿದ್ದಾರೆ, ಆ ದೇವಿಯ ವಿಧಿವಿಧಾನಗಳಲ್ಲಿ ಇವರು ವಿವಾಹವನ್ನು ಆಗ್ತಾ ಇದ್ದಾರೆ. ಆದರೆ ಆ ದೇವಿಯ ವಿಧಿವಿಧಾನದಲ್ಲೂ ಸಮೇತವಾಗಿ ಭೂತ ಶುದ್ಧಿ ವಿವಾಹ ಅಂತಕ್ಕಂಥದ್ದು ಎಲ್ಲೂ ಇಲ್ಲವಲ್ಲ. ಓಕೆ, ಕಂಪ್ಲೀಟ್ 1 ಸೆಕೆಂಡ್ ಅವ್ರ ಜಾತಕ ನೋಡಿದಾಗ ಮತ್ತೆ ವೇರಿಯೇಷನ್ಸ್ ಇದೆ, ಕಷ್ಟ ಇದೆ, ಆ ಥರ ಹೇಳ್ತಾ ಇದ್ದೀರಾ. ಓಕೆ, ಮೋಸ್ಟ್ಲಿ ಅದೇ ಅಲ್ಟಿಮೇಟ್ ಆಗಿ ನಮ್ಮ ಮುಂದೆ ನಿಂತ್ಕೊಳ್ಳೋದು ಜಾತಕ. ಜಾತಕನು ಕೂಡ ಆರಾಧ್ರು ಹೇಳ್ದಂಗೆ ಬಹುಮುಖ್ಯವಾಗಿರುವಂತ ಮುಹೂರ್ತ ಭಾಗ ತುಂಬಾ ಮುಖ್ಯವಾಗುತ್ತೆ. ಮುಹೂರ್ತ ಅನ್ನೋದು ಎಷ್ಟು ಪ್ರಶಸ್ತ ಅಂತಂದ್ರೆ ನಾವು ಸಪ್ತಮ ಶುದ್ಧಿ ಆಗಿರ್ಬೋದು, ದಶಮ ಶುದ್ಧಿ ಆಗಿರ್ಬೋದು, ಆ ಮುಹೂರ್ತ ವಿವಾಹಕ್ಕೆ ಯಾವ ಲಗ್ನ ಮುಹೂರ್ತ ನಿರ್ಣಯ ಮಾಡಿರೋದನ್ನೋದು ತುಂಬಾ ಮುಹೂರ್ತ. ಯಾಕಂದ್ರೆ ಒಂದು ಹೆಣ್ಣು ಹುಟ್ಟದ ಮೇಲೆ 3 ಸತಿ ಅವರ ಭಾಗ್ಯ ಚೇಂಜ್ ಆಗುತ್ತೆ ಅಂತ. ಅಂದ್ರೆ ಅವ್ರ ಒಂದು ಋತುಮತಿ ಆದ್ಮೇಲೆ ಅವ್ರ ಒಂದು ಮಾಂಗಲ್ಯ ಭಾಗ್ಯ ಮತ್ತು ಅವ್ರ ಒಂದು ತಾಯಿ ಭಾಗ್ಯ ಅಂತ ಹೇಳ್ತಾರೆ. ಈ 3 ಸತಿ ಆಗದಾಗೂ ಕೂಡ ಅದರದೇ ಆದ ಒಂದು ಮಹತ್ವ ಇರುವಂತದ್ದು. ಸೊ ಆರಾಧ್ರು ಹೇಳ್ದಂಗೆ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಮುಹೂರ್ತ ಭಾಗ ಸಪ್ತಮ ಶುದ್ಧಿ ಆಗಿರ್ಬೋದು, ದಶಮ ಶುದ್ಧಿ ಆಗಿರ್ಬೋದು, ಈ ಮುಹೂರ್ತದ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದಿಲ್ಲ. ಯಾಕಂದ್ರೆ ಇದು ತಾಂತ್ರಿಕ ಮದುವೆ ಆಗಿರೋದ್ರಿಂದ ಅವರವರ ನಂಬಿಕಾನುಸಾರವಾಗಿ ಆಗಿರುವಂತದ್ದು. ಅದ್ರ ಫಲಾನುಫಲ ಅವರ ಒಂದು ಜಾತಕ ಪೂರ್ವ ಸುಕೃತದ ಅನುಸಾರವಾಗಿ ಅವ್ರಿಗೆ ಸಿಗುವಂತದ್ದು. ಅವ್ರು ಹೇಳ್ದಂಗೆ ಪರಿಹಾರ ಭಾಗ ಸಿಗ್ಬೇಕಂದ್ರೂ ಕೂಡ ಅವರಲ್ಲಿ ಆ ಒಂದು ಎನರ್ಜೀಸ್ ಇರಬೇಕು. ಅವರಿಗೆ ಪರಿಹಾರ ಸಿಗ್ಬೇಕಂದ್ರೆ ಅವ್ರ ಜಾತಕದ ಗುರು ಚೆನ್ನಾಗಿರ್ಬೇಕು, ಅವರ ಪೂರ್ವ ಪುಣ್ಯ ಚೆನ್ನಾಗಿರ್ಬೇಕು, ಒಳ್ಳೆ ಗುರುಗಳ ಅನುಗ್ರಹ ಆಗ್ಲಿ, ಒಂದು ಗುರು ಡೈರೆಕ್ಷನ್ಸ್ ಆಗ್ಲಿ ಸಿಗ್ಬೇಕಾದ್ರೆ ಅದೇ ಒಂದು ಫಲ ಇರಬೇಕು. ಮುಹೂರ್ತ ಭಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮುಹೂರ್ತ ತುಂಬಾ ಫಾಲೋ ಮಾಡಿಲ್ಲ ಅಂತ ಒಂದು ನಮ್ಮ ಅಭಿಪ್ರಾಯ ಬಹಳ ಇದು ಮಾಡಿ. ಓಕೆ, ಫೈನಲಿ ಶಾಂತ್ ಮಲ್ಲಪ್ಪ ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ನಿಮ್ಮ ಅಭಿಪ್ರಾಯ ಏನು? ಅವ್ರು ಹೇಳ್ತಾ ಇದ್ರು ಗುರುಗಳ ಮುಹೂರ್ತದ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಇದು ತಂತ್ರ ಮಂತ್ರಗಳ ಮೂಲಕ ಆಗಿರುವಂತಹ ವಿವಾಹ ಆಗಿರೋದ್ರಿಂದ ಮುಹೂರ್ತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋ ಕಮೆಂಟ್ ಅನ್ನೋ ರೀತಿಯಲ್ಲಿ ತಮ್ಮ ಅಭಿಪ್ರಾಯ ಏನು? ಮೇಡಮ್, ಮುಹೂರ್ತ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಹಿಂದಿನ ಒಂದು ಗುರುಗಳು ನಿಜ ಹೇಳ್ಬೇಕಂದ್ರೆ ಒಬ್ಬರು ಮಂತ್ರಿವರ್ಯರಿಗೆ ಹೇಳ್ತಾರೆ, ಈ ಟೈಮಲ್ಲಿ ನೀವು ಸಂದರ್ಭದಲ್ಲಿ ಆ ಒಂದು ರಾಜನಿಗೆ, ಅವನು ಕಾಡಿನಲ್ಲಿ ಹೋಗಿರ್ತಾನೆ, ಇದು ಸ್ಟೋರಿ ಇದೆ, ಆ್ಯಕ್ಚುಲಿ ನಾನು ಅದನ್ನು ಬಿಡಿಸಿ ಹೇಳಲ್ಲ, ಓದಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ಗುರುಗಳನ್ನು ನಾವು ಇವಾಗ ಅಲ್ಲಿ ಅಪಪ್ರಚಾರ ಮಾಡಲಿಕ್ಕೆ ಆಗಲ್ಲ. ನಾನು ಓದಿದ್ದಂಥ ಒಂದು ಗ್ರಂಥದಲ್ಲಿದೆ ಅದು. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಸಂದರ್ಭ ಕೂಡಿ ಬಂದಾಗ ನೀವು ಆ ಒಂದು ಹೆಣ್ಣನ್ನು ಆ ಒಂದು ರಾಜನಿಗೆ ಕೊಟ್ಟರೆ ಅವನಲ್ಲಿ ಹುಟ್ಟತಕ್ಕಂಥ ಮಗು ಅವನು ದೊಡ್ಡ ವಿದ್ವಾಂಸನಾಗಿ ಬೆಳಿತಾನೆ ಅನ್ನೋದೊಂದಿರುತ್ತೆ. ಇಡೀ ರಾಜ್ಯಕ್ಕೆ ಬೇಕಾಗಿರ್ತಾನೆ ಅವನು. ಅವಾಗ ಏನು ಮಾಡ್ತಾರೆ ಇವರು, ಎಲ್ಲರನ್ನೂ ಹುಡುಕ್ತಾರೆ, ಎಲ್ಲರನ್ನೂ ಕೇಳ್ತಾರೆ, ಕಾಡೋದು, ಎಲ್ಲೂ ಯಾರೂ ಸಿಗಲ್ಲ. ಕೊನೆಗೆ ತನ್ನ ಮಗಳನ್ನೇ ಕೊಟ್ಬಿಡ್ತಾರಲ್ಲಿ. ಯಾರು ಮಂತ್ರಿವರ್ಯರು ಮಗಳನ್ನ ಕೊಟ್ಟಾಗ ಆ ಸಂದರ್ಭದಲ್ಲಿ ರಾಜ ಅವ್ರ ಜೊತೆ ಸೇರ್ತಾನೆ. ಸೇರಿದಾಗ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ವಿದ್ವಾಂಸತೆ ಬರುತ್ತೆ. ಮುಹೂರ್ತ ಅಂತಕ್ಕಂಥದ್ದು, ಸಂದರ್ಭ ಅಂತಕ್ಕಂಥದ್ದು ಮನುಷ್ಯನಿಗೆ ಮುಖ್ಯ. ಅದನ್ನು ನಾವು ಹಿನ್ನರಾಗಿ ತಿಳ್ಕೊಂಡಿರ್ಬೇಕು. ನಾವು ಎಕ್ಸ್ಟ್ರಾಡಿನರಿಯಾಗಿ ಏನೇನೋ ಯೋಚನೆ ಮಾಡ್ಕೊಂಡು ಇಲ್ಲೆಲ್ಲ ಹುಡುಕೊಂಡು ಯಾವುದಕ್ಕೂ ಮಹತ್ವ ಇರುತ್ತೆ. ಅದನ್ನು ನಾವು ಹುಡುಕ್ಬೇಕು. ನಮ್ಮಲ್ಲೇ ಇದೆ ಅದು. ನಾವೇನಂದ್ರೆ ಬೇರೆಯವ್ರು ಹೇಳಿದ್ದನ್ನ ಕೇಳ್ಕೊಂಡು ಅವ್ರವ್ರ ಕಡೆ ನೋಡಿಕೊಂಡು ಹೊರಗಡೆ ಹುಡುಕೊಂಡು ಬರ್ತಾ ಇದ್ದೀವಿ. ಕೆಲವೊಂದು ನಮ್ಮಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ಳಿ ನೀವು. ದಟ್ಸ್ ಇನ್ನರ್ ಇನ್ಕ್ರೀಸ್ ಇರಬೇಕು ಯಾವಾಗಲೂ. ಔಟರ್ ಕಮ್ಮಿ ಇರಬೇಕು. ಅದು ಏನಿದ್ರು ಕಂಪ್ಲೀಟ್ ಔಟರ್ ಮೇಲೆ ಡಿಪೆಂಡ್ ಆಗ್ತೀವಿ. ಅದು ಲೈಫಲ್ಲಿ ಇರಬಾರ್ದು. ಶಶಾಂಕ್ ಗುರುಗಳೇ, ತಮ್ಮದು ಕೊನೆಯ ಮಾತು ಈ ವಿವಾಹ ಪದ್ಧತಿಯ ಬಗ್ಗೆ. ಈ ವಿವಾಹ ಪದ್ಧತಿ ಬಗ್ಗೆ ನಾನು ಕೊನೆಯದಾಗಿ ಹೇಳೋದು ಅಂತಂದ್ರೆ, ಇದು ವಿವಾಹ ಪದ್ಧತಿನೇ ಅಲ್ಲ ಅಂತ ಹೇಳ್ತೀನಿ. ಅಲ್ಲ ವಿವಾಹ ಪದ್ಧತಿನೇ, ನಾನು ಇದರ ವಿರೋಧಿನೇ. ಇದರ ವಿರೋಧಿ. ಈಗ ಪರಾನೂ ಇರುತ್ತೆ, ವಿರೋಧನೂ ಇರುತ್ತೆ. ಇದರಲ್ಲಿ ನಾನು ವಿರೋಧವನ್ನೇ ವ್ಯಕ್ತಪಡಿಸ್ತೇನೆ. ಯಾಕೆಂದ್ರೆ ಶಾಸ್ತ್ರದಲ್ಲಿ ಯಾವ ಗ್ರಂಥದಲ್ಲಿ ಉಲ್ಲೇಖವಿಲ್ಲದಂತಹ ವಿಧಾನವನ್ನ ನಾನು ಹೊಸದಾಗಿ ಸೃಷ್ಟಿಸಿದ್ದೇನೆ ಅಂದ್ರೆ ಅದನ್ನ ಸಮಾಜ ಒಪ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಈಗ ಪೂರ್ವಜರು, ಈಗ ನಮ್ಮ ಸರ್ ಹೇಳ್ತಾ ಇದ್ದಾಗೆ ಒಂದು ಕತೆ ಹೇಳಿದ್ರು. ಇದೇ ರೀತಿಯಾಗಿ ದೇವಾನ ದೇವತೆಗಳಿಗೆ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದವರು ನಾರದ ಮಹರ್ಷಿಗಳು. ದೇವಾನ ದೇವತೆಗಳಿಗೆ ಎಲ್ಲರಿಗೂ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದವರು ನಾರದ ಮಹರ್ಷಿಗಳು. ಶಿವ ದಕ್ಷಯಾಗದಲ್ಲಿ ದ್ರಾಕ್ಷಾಯಣಿಯನ್ನು ಕಳ್ಕೊಂಡಂತಹ ನಂತರದಲ್ಲಿ ಪುನಃ ದ್ರಾಕ್ಷಾಯಣಿ ಹಿಮವಂತನ ಪುತ್ರಿಯಾಗಿ ಜನನಳಾಗ್ತಾಳೆ. ಆ ಸಮಯದಲ್ಲಿ ಆಕೆಯ ಜಾತಕವನ್ನು ನೋಡಿ ನಾರದ ಮಹರ್ಷಿಗಳು ಹೇಳ್ತಾರೆ, ಈಕೆ ತುಂಬ ಅಘೋರವಾಗಿರ್ತಕ್ಕಂಥವನ್ನ,
ಭಿಕ್ಷುಕನ ರೂಪದಲ್ಲಿರ್ತಕ್ಕಂಥವನ ದಿಗಂಬರನಾಗಿರ್ತಕ್ಕಂಥ ವ್ಯಕ್ತಿಯನ್ನು ವಿವಾಹ ಆಗ್ತಾಳೆ, ಆತನನ್ನ ವಿವಾಹವಾದ್ರೆ ಮಾತ್ರ ಈಕೆ ಜೀವನ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಹೇಳಿರ್ತಾರೆ. ಅದು ಹೇಗೆ ಅಂತಂದ್ರೆ ಈಕೆಯ ಅಂದ್ರೆ ಮೇನುದೇವಿ ಕೊಡೋದಕ್ಕೆ ರೆಡಿ ಇರೋದಿಲ್ಲ, ಪಾರ್ವತಿಗೆ ಆ ಶಿವನಿಗೆ ಕೊಟ್ಟು ವಿವಾಹ ಮಾಡೋದಕ್ಕೆ ಸಿದ್ಧಳಾಗಿರೋದಿಲ್ಲ. ಅಂತ ಸಮಯದಲ್ಲಿ ದೇವಾನುದೇವತೆಗಳು ಇಟ್ಟಂತಹ ಮುಹೂರ್ತದಲ್ಲಿ ಆ ವಿವಾಹ ನೆರವೇರುತ್ತೆ. ಅಂದ್ರೆ ಆ ಮುಹೂರ್ತ ಅಂತಕ್ಕಂಥ ಪ್ರಶಸ್ತವಾಗಿದ್ದಕ್ಕೆ ಏನು ಮಾಡಿದ್ರು ಅದು ನೆರವೇರುತ್ತೆ ಅಂತಕ್ಕಂಥದ್ದು. ಈ ವಿವಾಹ ವಿಧಿಯನ್ನ ಅವತ್ತಿನ ಕಾಲದ ದೇವಾನುದೇವತೆಗಳ ಕಾಲದಿಂದಲೂ ಸಮೇತವಾಗಿ ಇಂಥ ಶಾಸ್ತ್ರಬದ್ಧವಾಗಿ ಋಷಿಮುನಿಗಳು ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನ ಬಿಟ್ಟು ನಾವು ವಿರೋಧವಾಗಿ ನಡೆಸಿದಾಗ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಸರಿ ಆಗೋದಿಲ್ಲ. ಎಸ್, ಧನ್ಯವಾದಗಳು 3 ಜನಕ್ಕೂ ಕೂಡ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ, ಜೊತೆಗೆ ಈ ವಿವಾಹ ಪದ್ಧತಿಯ ಮಹತ್ವ ತಿಳಿಸಿಕೊಟ್ಟಿದ್ದಕ್ಕಾಗಿ. ಆರಂಭದಲ್ಲಿ ಹೇಳಿದ್ನಲ್ಲ, ಈ ಗಂಧರ್ವ ವಿವಾಹ, ಮಂಗಳಸೂತ್ರ, ಕುವೆಂಪುರವರ ಮಂತ್ರ ಮಾಂಗಲ್ಯ, ಇಂಥ ವಿವಾಹ ಪದ್ಧತಿಗಳನ್ನ ನೋಡಿರೋ ನಾವು ನೀವುಗಳು ಹೊಸದೊಂದು ವಿವಾಹ ಪದ್ಧತಿಗೆ ನಾಂದಿ ಹಾಡಿದ್ದಾರೆ ಸಮಂತ ಅವರು. ಕೇಳಿದ್ವಿ, ಅದರ ಪ್ರಾಮುಖ್ಯತೆಯನ್ನ ಗಮನಿಸಿದಾಗ ಇಬ್ಬರಿಗೂ ಕೂಡ ಎರಡನೇ ಮದುವೆ ಆಗಿರೋದ್ರಿಂದ ಹಿಂದಿನ ಮದುವೆಯಲ್ಲಿ ಅಥವಾ ಹಿಂದಿನ ಸಂಸಾರದಲ್ಲಿ ಆಗಿರುವಂತಹ ತಪ್ಪುಗಳನ್ನ ಸರಿ ಮಾಡಿಕೊಳ್ಳೋದಕ್ಕೆ ಈ ರೀತಿ ವಿವಾಹ ಪದ್ಧತಿಯನ್ನ ಅನುಸರಿಸಿರಬಹುದು. ಬಟ್ ಎಲ್ಲವೂ ಕೂಡ ನಿಂತಿರೋದು ಜಾತಕ, ಮುಹೂರ್ತ, ದಿನಗಳ ಮೇಲೆ, ಗಳಿಗೆ ಮೇಲೆ ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಮೋಸ್ಟ್ಲಿ ಅವರವರ ನಂಬಿಕೆ ಮೇಲೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ.